ಹಾಯ್ ನನ್ನ ಪ್ರೀತಿಯ ವೀಕ್ಷಕರಿಗೆ ಪ್ರೀತಿಯ ಸ್ವಾಗತ. ಏನು ಗೊತ್ತಾ, ಇವತ್ತು ನನ್ನ ಮಗ ಅನ್ಬಿಟ್ಟು ಕೋಪ ಮಾಡ್ಕೊಬಿಟ್ಟವನೆ. ಭುವನ್ ಭುವನ್ ಭುವಿ ಮಾತಾಡೋಕ್ಕಿಲ್ವಾ? ಯಾಕೆ ಮಾತಾಡೋಕ್ಕಿಲ್ಲ ಮಗನೇ? ಭುವ ಏನು ಗೊತ್ತಾ, ಅವರು ಸ್ಕೂಲಿಂದ ಬರ್ಬೇಕಾರೆ ಅಣ್ಣ ತಮ್ಮದಿರು ಜಗಳ ಬಂದ್ಬಿಟ್ಟವ್ರೆ. ನನಗೆ ಹೇಳಿದ್ರು, ಅವನು ಬರ್ಬೇಕಾರಲೇ ಏನೋ ಕ್ಯಾಪಲ್ಲಿ ಕೊಡ್ಬಿಟ್ಟ ಅಂತ ಬಂದ. ಅದಕ್ಕೆ ನಾನು ಇವ್ನಿಗೆ ಹೊಡೆದ್ಬಿಟ್ಟೆ ಒಂದೇಟ. ಸಣ್ಣದಾಗ ತಾನೇ ಹೊಡೆದಿದ್ದು ಭುವನು. ನೋಯ್ತಾ ಚಿನ್ನು? ಬಾಯ್ಲಿ ಆಯ್ತು ಬಾ. ನೋಡಿ ಹಂಗೆ ಕೋಪ ಮಾಡ್ಕೊಬಿಟ್ಟು ಮಾತಾಡ್ತಾಯಿಲ್ಲ ಅಷ್ಟೊತ್ತಿಂದ ನಾನು. ಅದಕ್ಕೆ ನಿಮ್ಗೆ ತೋರಿಸ್ದ ಅಂದ್ಬಿಟ್ಟು ಇದು ಮಾಡಿ ಚರ್ನಿ ಒಳಗೆ ಕೂತವನೆ. ಚರ್ನಿ ಗೋಡೆ ಒಳಗೆ ಉತ್ಕೊಂಡು ಬಾ. ಮಾತಾಡೋಕ್ಕಿಲ್ವಾ? ಹಾಂ ಬರಬೇಕು ಹೋಗಪ್ಪ. ಅದಕ್ಕೆ ಭುವನ್ ಮಗನೇ ಬಾರ್ಗಿ ಭಾರ್ಗವ್ ಚಿನ್ನು ಬೈಲಿ. ಅಣ್ಣನಿಗೆ ಸಾರಿ ಕೇಳಿ ನೀನೆ. ಸಾರಿ ಕಲ. ಹಾಂ ಅಷ್ಟೇ ಸಿಹಿ ಬಿಟ್ಕೊಳಕ್ಕೆ ನೀವು. ಬಾಯ್ಲಿ ಇಲ್ಲಿಗೆ ವಿಡಿಯೋ ಕೊಡ್ತೇನೆ. ಬಾಯ್ಲಿ ಬಾರ್ಗು ಹಾಯ್ ಮಾಡು. ಹಾಯ್ ಹಾಯ್. ಇವ್ನು ನನ್ನ ಮಗ. ನೀನು ಅಮ್ಮನ ಮಗನ ಅಪ್ಪನ ಮಗನ? ಇಬ್ಬರು ಮಗ. ಸುಮ್ಮನೆ ಅವೆಲ್ಲ ಡೋಗೋಳು ಬೇಡ. ಹೇಳು ಯಾರ ಮಗ ನೀನು? ಯಾರ ಮಗ? ಯಾರ ಮಗ ಹೇಳು? ಯಾರ ಮಗ? ಹಾಂ ಹಂಗೆ ಹೇಳ್ಬಾರ್ದು, ಒಬ್ರಿಗೆ ಹೇಳ್ಬೇಕು. ಭುವನ್ ಆಯ್ತು ಈಗ ಸಾರಿ ಕೇಳಿದ್ನಲ್ಲ ಬಾ. ಚಿನ್ನು ಬೇಗ ಏನೋ ಮಾಡ್ಕೊಡ್ತೀನಿ. ಏನೋ ಮಾಡ್ಕೊಡ್ತೀನಿ ಬಾ. ಏನಾರು ಮಾಡ್ಕೊಡ್ತೀನಿ ಬಾ. ಗುಲಾಬ್ ಜಾಮೂನ್ ಏನು ಬೇಕು? ಗುಲಾಬ್ ಜಾಮೂನ್ ಪ್ಯಾಕೆಟ್ ಐತೆ, ಮಾಡೋಣ. ಗುಲಾಬ್ ಜಾಮೂನ ತಿಂದ್ಯಾ? ಹ್ಞೂ ಆಯಿತು. ಪಾಪ ಅವ್ರ ಅಂದಮೇಲೆ ಹೊಡೆದಕ್ಕೆ ಇಲ್ಲ. ಬಾ ಆಯ್ತು ನಡಿ ಮಾಡ್ಕೊಡ. ಇವನು ಭುವನ ತೋರ್ಸು ಮಕ್ಕ, ತೋರಿಸು ನಿನ್ನ ಮಕ್ಕ ತೋರಿಸು. ಇವ್ನು ನನ್ನ ಮಗ, ಅವನು ಅವ್ರ ಅಪ್ಪನ ಮಗ. ಈಗ ಗುಲಾಬ್ ಜಾಮೂನ್ ಮಾಡ್ಕೊಡೋದ. ನನಗೆ ಪಾಪ ಬೇಜಾರಾಗೋಯ್ತು, ಹೊಡೆದ್ಬಿಟ್ನೆಲ್ಲ ಅಂದ್ಬಿಟ್ಟು. ಮತ್ತು ಈಗ ಅಲ್ಲಿಂದ ಬರ್ಬೇಕಾದ್ರೆ ಶುರು ಮಾಡ್ಕೊಬತ್ತಾರೆ. ಬರೀ ಯಾವಾಗಲೂ ಅಷ್ಟೇ ಹೊಡೆದಾಡೋದು ಅಣ್ಣ ತಂದಿರು. ನನಗೆ ಬೇಜಾರಾಗೋಯ್ತು ಹೊಡೆದ್ನಲ್ಲ ಅಂದ್ಬಿಟ್ಟು ಪೂಸಿ ಮಾಡೋಣ ಅಂದ್ಬಿಟ್ಟು ಗುಲಾಬ್ ಜಾಮೂನ್ ಪ್ಯಾಕೆಟ್ ಮನೇಲೇ ಇತ್ತಲ್ಲ, ಮಾಡೋದ ಅಂದ್ಬಿಟ್ಟು ಮಾಡ್ತಾ ಅವನು. ಮೊದಲಿಗೆ ಸಕ್ಕರೆ ಪಾಕ ಮಾಡ್ಕೊಳ್ಳೋಣ. ಇವಾಗ ಸ್ವಲ್ಪ ನೀರು ತಗೊಂಡಿದ್ದೀನಿ. ಸಕ್ಕರೆ ಅಂದರೆ ಮುಳ್ಗಷ್ಟು ಅಷ್ಟೇ ಹಾಕಬೇಕು. ಏಲಕ್ಕಿ ಕಾಯಿದ್ದು ಸಿಪ್ಪೆ ತೆಗೆದ್ಬಿಟ್ಟು ಜೊತೆಗೆ ಹಾಕೋದು ಏನೂ ಆಗಲ್ಲ, ಫ್ಲೇವರ್ ಚೆನ್ನಾಗಿರುತ್ತೆ. ಇದು ಪಾಕ ಮಾಡಿ ಇಟ್ಕೊಬಿಟ್ರೆ ಆಮೇಲೆ ಜಾಮೂನ್ ಮಾಡೋಕ್ಕೆ ಸರಿ. ಈ ಸೈಡಲ್ಲಿ ಬೇಯ್ತಾ ಇರಲಿ. ಇವಾಗ ಜಾಮೂನ್ ಮಾಡೋಕ್ಕೆ ಕಲ್ಸ್ಕೊಳ್ಳೋಣ. ಆಮೇಲೆ ಏನು ಗೊತ್ತಾ, ನಿಜವಾಗ್ಲೂ ಮಕ್ಳಿಗೆ ಏನಾರೇ ಹೊಡೆದ್ಬಿಟ್ಟಾಗ ಸಖತ್ತು ಬೇಜಾರಾಗುತ್ತೆ. ಅದೇ ನನಗೆ ನಿಜವಾಗ್ಲೂ ಎಷ್ಟು ಬೇಜಾರಾಗಿರುತ್ತೆ ಅಂತ. ಅವರಿಬ್ಬರು ನಾನು ಹೊಡೆಯೋದೇ ಇಲ್ಲ ಮಕ್ಕಳಿಗೆ. ಏನು ಹೊಡೆದ್ರೆ ವರ್ಷಕ್ಕೆ ಒಂದ್ಸತಿ ಹೊಡೆದಾನೆ ಇಲ್ವೋ. ಅವರು ಅಷ್ಟೇನು ಹೊಡ್ಸ್ಕೊಳ್ಳೋಂಥ ಕೆಲಸ ಮಾಡೋದಿಲ್ಲ. ಒಂದೊಂದ್ಸತಿ ಹಿಂಗೆ ತರಲೆ ಕೆಲಸ ಮಾಡಿಬಿಡ್ತಾರೆ ಅಷ್ಟೇ. ಬೇಜಾರು ಮಾಡ್ಬಿಡ್ತಾರೆ ನನಗೆ. ಆಗಷ್ಟೇ ಕ್ವಾಪತ್ತಿದ್ರೆ ಅಷ್ಟೇ ಹೊಡೆಯೋದು. ಆಮೇಲೆ ಏನು ನಮ್ಮನೆ ಜಾಸ್ತಿ ಇದು ಈ ಸಕ್ಕರೆ ಸಿರಪ್ ಜಾಸ್ತಿ ಇಷ್ಟಪಡೋಕ್ಕಿಲ್ಲ ಮಕ್ಕಳು. ಅದು ಅಂದರೆ ಗುಲಾಬ್ ಜಾಮೂನು ಮುಳುಗಬೇಕಲ್ಲ, ಅದಕ್ಕೆ ಸುಮಾರಾಗಿ ಮಾಡ್ಕೊಂಡಿದ್ದೀನಿ. ಆಮೇಲೆ ಏನು ಗೊತ್ತಾ, ಯಾಕೋ ಇಲ್ಲಿ ನೆಟ್ವರ್ಕೇ ಸರಿಯಾಗಿ ಸಿಗ್ತಾಯಿಲ್ಲ. ವೀಡಿಯೋ ರೆಡಿಯಾಗಿದ್ರು ಅಪ್ಲೋಡ್ಗೆ ಸಖತ್ ಟೈಮ್ ತಗೋತದೆ. ಒಂದು 10 ನಿಮಿಷ, 1/4 ಗಂಟೆ, ಅರ್ಧ ಗಂಟೆ ಹಿಂಗೆ ಲೇಟಾಗಿ ಅಪ್ಲೋಡ್ ಆಯ್ತೈತೆ. ಹಳ್ಳಿ ಸೊಬಗು ಚಾನಲಲ್ಲಿ 2 ಚಾನಲಲ್ಲೂ ಏನಾದ್ರು ಹಂಗೆ ಆದಾಗ ಪಾಪ ನನಗೆ ಒಂಥರ ಬೇಜಾರಾಯ್ತದೆ. ವೀಡಿಯೋ ನೋಡೋಕ್ಕೆ ಅಂತಲೇ ಕಾಯ್ತಾ ಇರ್ತಾರಲ್ಲ, ಅವ್ರಿಗೆ ಸುಮ್ಮನೆ ಬೇಜಾರಾಯ್ತದೆ ಅಂದ್ಕೊಂಡು. ಆದಷ್ಟು ಇನ್ಮೇಲಾದ್ರೂ ಟೈಮ್ ಪ್ರಕಾರ ಅಂದರೆ ಮೊದಲೇ ಮಾಡಿಟ್ಕೊಂಡು ಕರೆಕ್ಟ್ ಟೈಮ್ಗೆ ಅಪ್ಲೋಡ್ ಮಾಡ್ತೀನಿ. ಹಾಗೆಯೇ ನಿಮ್ಗೆ ಏನಾದರೂ ರೆಸಿಪೀಸ್ ಬೇಕಾದರೆ
ಹೇಳಿ ಹಳ್ಳಿ ಕಡೆ ರೆಸಿಪಿಗಳು ಏನಾದರೂ ಬೇಕಿದ್ದರೆ ನಾನು ಮಾಡಿ ತೋರಿಸ್ತೀನಿ ನಿಮಗೆ, ಯಾವುದಾದ್ರೂ ಬೇಕಾದರೆ. ಆಮೇಲೆ ಏನು ಗೊತ್ತಾ, ನನಗೆ ಇದು ಬ್ಲಾಗ್ ಚಾನಲ್ ಮಾಡೋಕ್ಕೆ ಇಷ್ಟ ಅಂದರೆ ತುಂಬ ಇಷ್ಟ. ನಿಮ್ಗೆ ಗೊತ್ತಿದ್ದಂಗೆ ಹೇಳ್ದಲ್ಲ ಮೊದಲೇ ನನಗೆ ಬ್ಲಾಗ್ ಚಾನಲ್ ಇಷ್ಟ ಅಂತ. ಆಮೇಲೆ ಏನು ಅಂದರೆ ನನಗೆ ಒಂಥರ ಬೇಜಾರುವೆ ಅಂದರೆ ಮುಜುಗರ ಆದಂಗೆ ಆಯ್ತದೆ, ಅಭ್ಯಾಸ ಇಲ್ವಲ್ಲ. ಅದಕ್ಕೆ ನೋಡೋಣ ಹೆಂಗೆ ಮಾಡೋದು ಅಂತ. ಇನ್ನೂ ಐಡಿಯಾ ಗೊತ್ತಾಗ್ತಾಯಿಲ್ಲ, ಇವಾಗಲ್ವಾ, ಅದಕ್ಕೆ. ಏನದು ಪುದೀನ ನೆಟ್ಟಿರಾ? ಎಲ್ಲಿ ತಂದ್ರಿ? ಹಾಂ, ಹಂಗೆ ಮಡಿಗೆ ಅತ್ತೆ ಬಿಡಿಸ್ತದೆ. ಕವರ್ಗೆ ಹಾಕಿ ಮಡಿಕತ್ತೀನಿ, ಬೇಕಾದ್ರೆ ಬಿಡಿಸ್ಕೊತೀನಿ. ಎಲ್ಲಿದೆ ನುಗ್ಗೆಕಾಯಿ? ನೋಡಿ, ಇಷ್ಟು ನುಗ್ಗೆಕಾಯಿ ತಗೊಬಂದವ್ರೆ. ಇದು ಯಾರೋ ಫ್ರೀಯಾಗಿ ಕೊಟ್ಟಿರೋ ನುಗ್ಗೆಕಾಯಿಗಳು ತಂದು ಕೊಟ್ಟರು. ಹಳ್ಳಿಲಿ ಹಿಂಗೇನೆ, ಮತ್ತು ಏನಾದರೂ ಸಿಗುತ್ತೆ. ಸಿಟಿಲಿ ಜೀವನ ಮಾಡೋದು ಕಷ್ಟ ಅಂತಾರೆ, ಅದೇ ನಮ್ಗೆ ಗೊತ್ತಿಲ್ಲ. ಒಟ್ಟಿಗೆ ನಾವೇನು ಸಿಟಿಲಿ ಇಲ್ವಲ್ಲ, ಅಷ್ಟು ಗೊತ್ತಿಲ್ಲ. ನೋಡಿ, ಇಷ್ಟು ಫ್ರೀಯಾಗಿ ಯಾರು ಕೊಡ್ತಾರೆ? ಎಷ್ಟು ಹೆಚ್ಚು ಕಮ್ಮಿ ಒಂದು 100 ರೂಪಾಯಿನವೇ ಅವೆ. ಏನು ಮಾಡ್ತಿದ್ರು ಓದಬೇಕು, ಓದಿದ್ರೇ ಆಗೋದು. ಯಾವ್ದಾದ್ರು ದೊಡ್ಡದಕ್ಕಾಗಿ ನಡಿ. ಏನು ಮಾಡ್ಬೇಕು ಅಂದ್ರೆ ಓದಬೇಕು, ಅರ್ಥ ಆಯ್ತಾ? ಎಲ್ಲಿ ತಗೊಬಂದ್ರಿ ನುಗ್ಗೆಕಾಯಿ? ಹಾಂ, ನೋಡಿ ಈಗ ಪಾಕ ರೆಡಿಯಾಗೈತೆ. ಇನ್ನೂ ಸ್ವಲ್ಪ ಬೇಯಬೇಕು, ಬೇಯ್ತಾ ಇರಲಿ. ಅಷ್ಟೊತ್ತಿಗೆ ಗುಲಾಬ್ ಜಾಮೂನ್ಗೆ ರೆಡಿ ಮಾಡ್ಕೊತೀನಿ. ನೋಡಿ, 30 ರೂಪಾಯಿನ ಪ್ಯಾಕೆಟ್ ಇತ್ತು ಗುಲಾಬ್ ಜಾಮೂನ್ ಪ್ಯಾಕೆಟು. ಇದಕ್ಕೆ ಇಷ್ಟ ಆಗಿದೆ, ಇಷ್ಟೇ. ಚಿನ್ನ ಹಾಲು ತಗೋ, ಹಾಲು ಕೊಡೋಗಿ. ಈಗ ನೋಡಿ, ಇಲ್ಲಿ ಹಾಲು ಹಾಕಿದ್ದೀನಿ. ನೀರೇನು ಹಾಕಕ್ಕೆ ಹೋಗ್ಬಾರ್ದು, ಬರೀ ಹಾಲು ಹಾಕ್ಬೇಕಷ್ಟೆ. ಹಾಂ, ಏನ್ರಿ? ಹಾಂ, ಮಾಡ್ತೀನಿ ಬಿಡಿ. ಇಲ್ಲಿ ನೋಡಿ, ಕರೆಕ್ಟಾಗಿ ಬಂದೈತೆ. ಸದ್ಯಕ್ಕೆ ಹೆಚ್ಚಾಗ್ಬಿಡ್ತೇನೋ ಅನ್ಕೊಬಿಟ್ಟೆ ನಾನು. ಕರೆಕ್ಟಾಗಿ ಹಾಕಿದ್ದೀನಿ ಹಾಲನ್ನ. ಇದು ಕಲಸಿ ಒಂದು 10 ನಿಮಿಷ ಇಟ್ಟರೆ ಇನ್ನೂ ಚೆನ್ನಾಗಿ ಬರುತ್ತೆ. ಇದು ಎಷ್ಟಾಯ್ತದಪ್ಪ, ದೊಡ್ಡ ತಗೊಬಂದು ಇದು ತಂದದಲ್ಲ. ನೋಡಿ, ಇಷ್ಟಿಷ್ಟಪ್ಪ ಉಂಡೆ ಕಟ್ಕೋಬೇಕು. ಇದು ದಪ್ಪ ಕಟ್ಟಿದ್ರೆ ಹೆಂಗಾಗುತ್ತೆ ಅಂದರೆ ಅದು ಒಳಗಡೆ ಬೇಯಕ್ಕಿಲ್ಲ, ಚೆನ್ನಾಗಿರೋಕ್ಕಿಲ್ಲ ಮೇಲೆ. ಅದಕ್ಕೆ ಇಷ್ಟಿಷ್ಟಪ್ಪ ಕಟ್ಕೊಂಡು ಮೊದಲೇ ಮಾಡಿಟ್ಕೋಬೇಕು. ಯಾಕೆಂದರೆ ಒಂದೇ ಸಲ ಬಿಡ್ಬೇಕು, ಏನು ಜಾಸ್ತಿ ಇಲ್ವಲ್ಲ, ಒಂದೇ ಸಲ ಬಿಡ್ಬೋದು. ಮತ್ತು ಎಲ್ರಿಗೂ ಹೆಂಗೆ ಎಂಟು ವೀಡಿಯೋ ಮಾಡಬೇಕಲ್ಲ, ನಿಮಗೆ ಮಕ್ಳ ಜೊತೆ ಎಲ್ಲ ಯಾವ ಥರ ಟೈಮ್ ಕೊಡ್ತೀರ ಮಕ್ಕಳಿಗೆಲ್ಲವ ಅಂತೆಲ್ಲ ಸುಮಾರು ಜನ ಕಮೆಂಟೆಲ್ಲ ಮಾಡ್ತಿದ್ರಿ. ಅದೇನೇ ಹಿಂಗೆ ಬ್ರೇಕ್ ಸಿಕ್ತಾಗ ಮಧ್ಯದಲ್ಲಿ ಏನೇನಾರು ಮಾಡಿಕೊಡ್ತೀನಿ ಮಕ್ಕಳಿಗೆ. ಜಾಸ್ತಿ ನಾನು ಮೊದಲೆಲ್ಲನ ಬರೀ ಯೂಟ್ಯೂಬ್ ಅಂತಲೇ ಇದ್ದೆ. ಯಾವಾಗ ಹುಷಾರು ತಪ್ಪಿತು ಆವಾಗ ಗೊತ್ತಾಯ್ತು ನನಗೆ, ಮೊದಲು ಮಕ್ಕಳು ಫ್ಯಾಮಿಲಿನೂ ಇಂಪಾರ್ಟೆಂಟು ಅಂತ. ಮೊದಲಿಗೆ ನಾನು ಬರೀ ಯೂಟ್ಯೂಬು ಎಷ್ಟೊತ್ತು ನಾನು ಮುಳುಗೋಗಿದೆ. ಮಕ್ಕಳಿಗೆ ಸರಿಯಾಗಿ ಟೈಮೇ ಕೊಡ್ತಿರ್ಲಿಲ್ಲ. ಏನೇ ಆದರೂ ಒಂದೇನೋ ಕಳ್ಕೊಂಡ್ಮೇಲೆ ಒಂದು ಗೊತ್ತಾಗೋದು ಅನ್ನಂಗೆ. ಆ ಸಲ ಹುಷಾರು ತಪ್ಪ ಮೇಲೆ ನನಗೆ ಗೊತ್ತಾಯಿತು, ಚೆನ್ನಾಗಿ ಮಕ್ಕಳ ಜೊತೆ ಫ್ಯಾಮಿಲಿ ಜೊತೆ ಚೆನ್ನಾಗಿರಬೇಕು ಅಂದ್ಬಿಟ್ಟು. ಅಂದರೆ ಇರ್ತಿದ್ದೆ, ಅಂದರೆ ಯೂಟ್ಯೂಬ್ ಕೆಲಸ ಅಂತಲೇ ಇರ್ತಿದ್ದೆ. ಇವಾಗಂತೂ ಮಕ್ಳಿಗೂ ನಾನು ಟೈಮ್ ಕೊಡ್ತೀನಿ. ನೋಡಿ, ಇವಾಗ ಎಣ್ಣೆ ಹಾಕ್ತೀನಿ.
ಕಾಯಕ್ಕಿಟ್ಟು ಇದು ಎಣ್ಣೆ ಕಾಯಬೇಕು ಒಂದು ಸ್ವಲ್ಪ ಕಾಯಲಿ ನೋಡಿ. ಒಂದು 11 ಉಂಡೆ ಆಗೈತೆ, 11 ಗುಲಾಬ್ ಜಾಮೂನ್ ಇಷ್ಟ ಆಗೈತೆ. ಒಂದು ಚಿಕ್ಕ ಪುಟ ಆಯಿತು. ಇವಾಗ ಹಾಕೋಣ ಎಣ್ಣೆಗೆ. ಕಾದೈತೆ ಎಣ್ಣೆ. ಆಮೇಲೆ ಕಮ್ಮಿ ಫ್ಲೇಮ್ ಕೊಟ್ಕೊಂಡೆ ಇದನ್ನ ಫ್ರೈ ಮಾಡಬೇಕು. ಕಮ್ಮಿ ಉರಿಲೇ ಇದು ಮಾಡಿ ಫ್ರೈ. ಈ ಕೋಪ ಕಮ್ಮಿ ಆಯ್ತಾ ಮಗನ ನನ್ನ ಮೇಲೆ. ಜಾಮೂನ್ ಮಾಡ್ಕೊಡ್ತೇನೆ, ಕಮ್ಮಿ ಮಾಡ್ಕೊಳ್ಳೇಬೇಕು ಆಯ್ತಾ. ನೀ ತಮ್ಮ ಚೆನ್ನಾಗಿ ನೋಡ್ಕೋಬೇಕು ತಾನೆ. ಹಾಂ, ಯಾಕೆ ಜಗಳಾಡಿರಿ? ಏನಪ್ಪ? ಆಯ್ತು ನೋಡಿ. ಇವಾಗ ಚೆನ್ನಾಗಿ ಫ್ರೈ ಮಾಡಿ ಕಂದು ಬಣ್ಣ ಬರೋಗಂಟು ಚೆನ್ನಾಗಿ ಕಮ್ಮಿ ಉರಿ ಕೊಟ್ಕೊಬಿಡ್ಬೇಕು ಮಾತ್ರ. ಇಲ್ಲಾಂದರೆ ಒಳಗೆ ಸಸಿನೇ ಇರ್ತದೆ ಇಟ್ಟಿರ್ತಾರೆ. ನೋಡಿ ಇವಾಗ ಚೆಂದ ಫ್ರೈ ಆಗೈತೆ. ಕಮ್ಮಿ ಉರಿಲಿ ಬೇಯಿಸಿದ್ದೀನಿ. ಹಂಗೆ ನಿಮ್ಗೆ ಯಾವ್ದಾದ್ರು ರೆಸಿಪೀಸ್ಗಳು ಅಂದರೆ ಮಾಮೂಲಿ ಹಳ್ಳಿ ಕಡೆ ಅಡುಗೆ ಮಾಡ್ತಾರಲ್ಲ, ಯಾವ್ದಾದ್ರು ಬೇಕು ಅಂದರೆ ಕೇಳಿ ತೋರಿಸ್ತೀನಿ. ಇವಾಗ ಪಾಕಕ್ಕೆ ಹಾಕೋಣ. ಒಂದು 10 ನಿಮಿಷ ಪಾಕದಲ್ಲಿ ನೆನೆ ಹಾಕಿದ್ರೆ ರೆಡಿ ಆಗ್ತದೆ. ಇನ್ನೇನೆಲ್ಲ ತಿನ್ನೋದೆ. ಇದ್ರಪ್ಪ ನಿಜ ಟೇಸ್ಟ್ ಆಗೈತಾ? ಸರಿ ಆಯಿತು. ನಿಮ್ಗೆ ಎಷ್ಟು ಆಗಿದ? ಓ, ಕೋಳಿ ತಿನ್ನಕ್ಕೆ ಬಂದಿರೋದು ಗುಲಾಬ್ ಜಾಮೂನ. ಎದುರಿಸ್ತೀನಿ ತಡ್ರಿ. ಅದು ಇದಾಗಿತ್ತು ಇವತ್ತಿನ ವಿಡಿಯೋ. ಹಾಗೆಯೇ ವಿಡಿಯೋ ಹೇಗೆ ಅನ್ನಿಸ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಗೆ ಸಪೋರ್ಟ್ ಮಾಡಿ. ಬರಲಾ? ನಮಸ್ಕಾರ.